ಅವರು ನನಗೆ ಅಣ್ಣನ್ಗಿಂತ ಜಾಸ್ತಿ ಮೇಡಮ್. ಒಂದೊಂದ್ ಕಡೆ ದೇವ್ರು ಕೊಡದೇ ಇರೋ ವರನ ಅವರು ನಮ್ಗೆ ಎಲ್ಲಾರ್ಗು ಕೊಟ್ಬಿಟ್ಟು ಹೋಗಿದ್ದಾರೆ. ತುಂಬಾ ಇನ್ಸ್ಪಿರೇಷನ್ ಅಂದ್ರೆ ಅಪ್ಪು ಬಾಸ್. ಜೈ ಅಪ್ಪು ಬಾಸ್ ಮೇಡಮ್. ಇವತ್ತಿನ ದಿನವನ್ನ ಇನ್ಸ್ಪಿರೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಅವರಲ್ಲಿರುವಂತ ಯಾವ ಗುಣದಿಂದ ನೀವು ಇನ್ಸ್ಪೈರ್ ಆಗಿದ್ದೀರಾ? ಅವ್ರ ಒಳ್ಳೆತನ ಮೇಡಮ್. ಅವ್ರ ಒಳ್ಳೆತನ, ಅವ್ರು ಅಪ್ಪ ಅಮ್ಮನ್ಗೆ ಎಷ್ಟು ಮರ್ಯಾದೆ ಕೊಡ್ಬೇಕು, ಯಾವ ತರ ಎಲ್ಲಾರನ್ನು ನೋಡ್ಕೋಬೇಕು, ಅದ್ರಿಂದ ನಾನ್ ತುಂಬಾ ಕಲ್ತಿದ್ದೀನಿ ಮೇಡಮ್. ಅಪ್ಪ ಅಮ್ಮನ್ಗೆ ಯಾವತ್ತು ಯಾರು ಏನು ಮನ್ಸಿಗೆ ನೋಯಿಸ್ಬಾರ್ದು. ಅವರಿಂದ ಕಲ್ತಿರೋದು ಅದೊಂದು ತುಂಬಾನೇ ಇಷ್ಟವಾಗಿರೋದು. ಅಪ್ಪ ಅಮ್ಮನ್ ಮನ್ಸ್ ನೋಯಿಸ್ಬಾರ್ದು. ಯಾರು ಕೆಟ್ಟವ್ರಿಗೂ ನಾವು ಒಳ್ಳೇದ್ನೇ ಬಯಸ್ಬೇಕು. ಅದು ಫಸ್ಟ್ ಅವ್ರ ಕಡೆಯಿಂದ ಕಲ್ತಿರೋದು ಮೇಡಮ್. ಕೆಟ್ಟವ್ರಿಗೂ ನಾವು ಒಳ್ಳೇದ್ನೇ ಬಯಸೋದು. ಮೊದಲನೇದಾಗಿ ಕರ್ನಾಟಕದ ಜನತೆಗೆ ಸ್ಫೂರ್ತಿ ದಿನ, ಹ್ಯಾಪಿ ಇನ್ಸ್ಪಿರೇಷನ್ ಡೇ. ಇವತ್ತು ನಮ್ಮ ಅಪ್ಪು ಬಾಸ್ ಅವ್ರದ್ದು 50ನೇ ವರ್ಷದ ಹುಟ್ಟಿದ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಪುಣ್ಯಭೂಮಿ ಹತ್ರ. ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬಾ ದೊಡ್ಡ ಮನೆಯವರು ತುಂಬಾ ಚೆನ್ನಾಗಿ ಅನ್ನದಾನ ಮಾಡಿದ್ದಾರೆ. ನಮ್ಮ ಪುಣ್ಯಭೂಮಿ ಹತ್ರ ಸ್ಮಾರಕ ಹತ್ರ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ತುಂಬಾ ಅಲಂಕಾರ ಆಗಿರ್ಬೋದು, ಚೆನ್ನಾಗಿ ಮಾಡಿದೆ. ಜನ ಕೂಡ ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಸಕಲಾಗಿ ನಡೀತಾ ಇದೆ. ಪುಣ್ಯಭೂಮಿಯ ದೇವ್ರ ಗುಡಿ, ಇದು ದೇವ್ರ ಗುಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕಕ್ಕೆ ಒಬ್ಬರೇ ಪವರ್ ಸ್ಟಾರ್, ಒಂದೊಂದಲ್ಲಿ ಪವರ್ ಸ್ಟಾರ್ ಒಬ್ಬರೇ ಬಾಸ್, ಅಪ್ಪು ಬಾಸ್. ಜೈ ಅಪ್ಪಿ ಬಾಸ್. 50ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ದೇವ್ರು. ಜೈ ಅಪ್ಪು ಬಾಸ್. ಯಾವ್ದಾದ್ರು ಡೈಲಾಗ್ ಹೇಳ್ತೀರಾ? ಪಟಾಕಿ ಯಾರ್ದೇ ಆಗಿರ್ಲಿ ಅಂಟಿಸೋರು ಯಾವತ್ತು ದೊಡ್ಡ ಮನೆಯವರೇ. ದೊಡ್ಡ ಮನೆ ಅಭಿಮಾನಿಗಳೇ ಪಟಾಕಿ ಯಾವತ್ತು ಅಂಟಿಸೋದು, ಹಬ್ಬ ಮಾಡೋರು ನಾವೇ. ಹುಟ್ಟು ಅವ್ರದ್ದು, ಹಬ್ಬ ನಮ್ದು. ಹ್ಯಾಪಿ ಹುಟ್ಟಿದ ಹಬ್ಬ ಪವರ್ ಸ್ಟಾರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.